ಅಜಯ್ ಮತ್ತೆ ಎಲ್ಲಿ ಹೋಗ್ತಿದ್ದಾನೆ ಅಂತ ದಿವ್ಯಾ ಪೀಡ್ಸಿದ್ಲು. ಆಗ್ಲೂ ಅಜಯ್ ಆಟ ಆಡಿಸ್ದ. ಅಜಯ್ಗೆ ರಾಖಿ ಕಟ್ಟಿ ನಾನು ಆಕಾಶ್ ಮನೆ ಕಡೆ ಹೊರಟೆ. ಆಟ ಆಡ್ಸಕ್ಕೂ ಒಂದ್ ಲಿಮಿಟ್ ಇರ್ಬೇಕು. ದಿವ್ಯಾ ಪ್ರೀತಿಸ್ತಾ ಇರೋ ವಿಷಯ ಗೊತ್ತಿದ್ರುನು ಅಜಯ್ ರಾಖಿ ಕಟ್ಟು ಅಂತ ಕೇಳ್ದ. ನಮ್ ದಿವ್ಯಾ ಏನ್ ಕಮ್ಮಿನಾ? ಬರ್ದೇ ಇರೋ ಫೋನ್ಗೆ ಹಲೋ ಅಂತ ಹೇಳಿ ಹೊರಟ್ಲು. ಆಕಾಶ್ ಮನೆಯಲ್ಲಿ ಲಕ್ಷ್ಮಿ ಗಂಡ ಚಂದ್ರಕಾಂತ್ ನ ಮೀಟ್ ಮಾಡ್ದೆ. ಚಂದ್ರಕಾಂತ್ ಅವ್ರ ಮಾವನ್ ಮನೆ ಅಡ್ರೆಸ್ ಕೊಟ್ರು. ಅಜಯ್ ದಿವ್ಯಾ ಪ್ರೇಮ ಪುರಾಣದಲ್ಲಿ ಪಾಪ ದಿವ್ಯಾನ ತುಂಬಾ ಆಟ ಆಡಿಸ್ತಿದ್ದಾನೆ. ಆಕಾಶ್ ಕೊಟ್ಟಿದ್ ಪಿಗ್ಗಿ ಬ್ಯಾಂಕ್ ನ ಅವನ್ಗೆ ವಾಪಸ್ ಕೊಟ್ಟು ಅವ್ರ ಅಮ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ದೆ. ಬರ್ತೀನಿ ಸರ್. ಮೇಡಮ್ ನನಗೆ ಆ ಮನೆ ಗೊತ್ತು, ತೋರಿಸ್ಲಾ? ದೇವರಾಜ್, ಪರವಾಗಿಲ್ಲ ಸರ್. ನನ್ನ ತಮ್ಮ ಪೊಲೀಸ್, ಅಡ್ರೆಸ್ ಈಸಿಯಾಗಿ ಸಿಗುತ್ತೆ. ಡ್ರೈವರ್ ಒಂದು ಕೆಲಸ ಮಾಡಿ, ರೈಟ್ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟ್ ತಗೊಳ್ಳಿ. ಯಾವಳೆ ನೀನು? ರೈಟ್ ಇಂಡಿಕೇಟರ್ ಲೆಫ್ಟ್ ಅಲ್ಲಿ ಹೋಗ್ತಾ ಮಾನ ಮರ್ದಿದ್ದೀನಿ ನಿನ್ಗೆ. ಚೆನ್ನಾಗಿರೋದಿಲ್ಲ, ಮಾನ ಮರ್ಯಾದೆ ಬಗ್ಗೆ ಎಲ್ಲ ಮಾತಾಡಿದ್ರೆ. ಏನೇ ಚೆನ್ನಾಗಿರಲ್ಲ. ನಾನು ಯಾರು ಅಂತ ಗೊತ್ತೇನೆ ನಿನ್ಗೆ? ಟ್ರಾಫಿಕ್ ರೂಲ್ಸ್ ಗೊತ್ತೇನೆ ನಿನ್ಗೆ? ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾತಾಡ್ತಿಲ್ಲ. ಹೆಲ್ಮೆಟ್ ಹಾಕೊಳ್ಳೋ ಫಸ್ಟ್. ಹೇರ್ ಸ್ಟೈಲ್ ಹಾಳಾಗುತ್ತೆ ನಾನು ಹೆಲ್ಮೆಟ್ ಹಾಕೊಂಡ್ರೆ. ಹೇರ್ ಸ್ಟೈಲ್ ಹಾಳಾಗೋದ್ರಲ್ಲಿ ನಿನ್ ತಲೆ ಹೇಗೆ ಹೋಗುತ್ತೆ? ಜಾಸ್ತಿ ಮಾತಾಡ್ತಾ ಇದ್ದ ಕಣೆ. ಚೆನ್ನಾಗಿರೋ ಕೇಳ್ತಿರ್ಗಳು. ನನ್ಗೆ ಯಾರು ಅಂತ ಗೊತ್ತಾ ನಿನ್ಗೆ? ನನ್ಗೆ ಯಾರು ಅಂತ ಗೊತ್ತೇನೆ ನಿನ್ಗೆ? ಗಾಡಿ ನಂದು ಶೋಕಿನಿಂದ ಈ ದಿಮಾಕ್ ಏನ್ ಕಮ್ಮಿ ಇಲ್ಲ. ಅದೇ ಕನ್ನಡ ಕೊಡ. ಫ್ರೆಂಡಿನ ಡೇಟಿನ ಫ್ರೆಂಡಿನ ನೀಡು. ಸರಿ ಬಿಡು. ಗಾಡಿ ತಗೊಳ್ಳೋ ಯೋಗ್ಯತೆ ಎಲ್ಲ ಗಾಂಚಲಿ ಮಾತಾಡ್ತೀಯಾ? ಏಯ್, ಗುದ್ದಿದ್ದು ಅವನ ಗಾಡಿಗೆ, ಆದ್ರೆ ಗುದ್ದಿದ್ದು ನನಗೆ. ಯು ಹ್ಯಾವ್ ಟು ಆನ್ಸರ್ ಮೀ. ಆನ್ಸರ್ ಮೀ. ಏನು ಆನ್ಸರ್ ಮಾಡೋದು ನಿನಗೆ? ಭಾವ ಎಲ್ಲೋ ಮಿಸ್ ಆಗ್ಬಿಟ್ರು. ಅವ್ನು ಯಾರೋ ಮಿಸ್ ಆದ್ನಲ್ಲ, ಲೈಫ್ ಲಾಂಗ್ ನೀನ್ ಮಿಸ್ ಆಗ್ಬಿಡ್ತಾನೆ ಕಣೆ. ಇದು ನನ್ನ ಶಾಪ ಕಣೆ. ಅವ್ನು ನಿಂಗೆ ಸಿಗಲ್ಲ ಕಣೆ. ಏಯ್ ಏನೇ? ಏಯ್ ಮಗನೇ, ಹೋಗಲ್ಲ. ಏನು ಹೇಳ್ತಾ ಇದ್ದೀರಿ ಮೇಡಮ್ ನೀವು? ನನ್ನ ಮಗಳು 5 ದಿವಸದಿಂದ ಅವಳು ಗಂಡನ ಮನೇಲಿಲ್ವಾ? ಹೌದು ಸರ್. ಪ್ರತಿ ಸತಿನೂ ಜಗಳ ಆದಾಗ ಇಲ್ಲಿಗೆ ಬರ್ತಾರಂತೆ. ಈ ಸತಿನೂ ಇಲ್ಲಿಗೆ ಬಂದಿದ್ದಾರೆ ಅಂತ ನಿಮ್ಮ ಅಳಿಯ ಹೇಳಿದ್ರು. ಹ್ಞೂ, ತಾಯಿಗೆ ಬಂದಾಗ ಮಾತಾಡ್ತಾನೆ. ಸರಿ ಇಲ್ಲ ಮೇಡಮ್, ನಾನು ಅಳಿಯ ಒಂಚೂರು ಸರಿ ಇಲ್ಲ. ಸರಿ ಇಲ್ಲ ಅಂದರೆ? ಆಡೋದಕ್ಕೇನು ಕೆಲಸ ಇಲ್ಲ, ಅದಕ್ಕೆ ಯಾವಾಗಲೂ ಏನೇನೋ ಸಬೂಬ್ ಹೇಳಿಬಿಟ್ಟು ನನ್ನ ಮಗಳನ್ನ ದುಡ್ಡಿಗೆ ಪೀಡಿಸ್ತಾ ಇದ್ದ. ಮತ್ತೆ PWDಯಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಂತ ಹೇಳಿದ್ರು. ಅದೇನೋ ನಿಜವೇ, ಆದರೆ ಇತ್ತೀಚೆಗೆ ಲಂಚ ತಿಂದುಬಿಟ್ಟ ಅಂತ ಅವನನ್ನು ಸಸ್ಪೆಂಡ್ ಮಾಡಿದ್ದಾರೆ. ದುಡ್ಡಿನ ಆಸೆಗೆ ಅವನೇ ನನ್ನ ಮಗಳನ್ನೇನೋ ಮಾಡಿರಬೇಕು. ದುಡ್ಡಿನ ಆಸೆಗೆ ತಮ್ಮ ಹೆಂಡತಿನ ತಾವೇ ಕಿಡ್ನಾಪ್ ಮಾಡ್ತಾರಾ? ಇದು ನಾನು ಹೇಳ್ತಿರೋ ಮಾತಲ್ಲ ಸರ್. ಸ್ವಲ್ಪ ದಿವಸದ ಹಿಂದೆ ನನ್ನ ಮಗಳೇ ಹಾಗಂತ ಹೇಳಿದ್ದು. ನಿಂಗೊಂದು ಒಳ್ಳೆ ಗಿಫ್ಟ್ ತಂದು ಇಟ್ಟಿದ್ದೀನಿ, ತಗೋ ಹೋಗು. ಹಾಗೆಲ್ಲ ಬಾಯ್ಬಿಟ್ಟು ಹೇಳಕ್ಕಾಗಲ್ಲ, ರೂಮಲ್ಲಿ ಇಟ್ಟಿದ್ದೀನಿ, ತಗೋ ಹೋಗು. ಏ
ಏನೋ ಪುಟ್ಟ ಒಂದು ಫೋನ್ ಇಲ್ಲ ಏನಿಲ್ಲ ದಿಢೀರಂತ ಬಂದ್ಬಿಟ್ಟಿದ್ಯಾ? ಅಪ್ಪನ ಮನೆಗೆ ಬರೋಕ್ಕೆ ಫೋನ್ ಮಾಡಬೇಕಪ್ಪ. ಅದು ಸರಿ, ಊಟ ಮಾಡಿದ್ರಾ? ಅದು ನಿಮಗೆಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ, 3 ಹೊತ್ತು ಹೋಟ್ಲ್ ಊಟನೇ. ನಮ್ಮ ಜೊತೆ ಬಂದಿರಿ ಅಂದರೆ ನಿಮಗೆ ಸ್ವಾಭಿಮಾನ. ಒಂದು 10 ನಿಮಿಷ ಇರಿ, ಅಡುಗೆ ಮಾಡ್ಬೇಕು. ನೋಡ್ಬಿಟ್ಟ, ನಿನ್ನ ತಾಯಿ ಸ್ಥಾನ ನಾನು ತುಂಬದೇ ಇರ್ಬೋದು, ಆದರೆ ನಿನ್ನನ್ನು ಹೆತ್ತ ತಂದೆ ಕಣಮ್ಮ ನಾನು. ಮಗಳ ನೋವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಮುಗ್ಧನೂ ಅಲ್ಲ, ಮೂರ್ಖನೂ ಅಲ್ಲ. ಏನಾಯ್ತು ಪುಟ್ಟ? ಮತ್ತೆ ಅವನ ಜೊತೆ ಜಗಳನ? ಇಲ್ಲಪ್ಪ, ಟೀಚರ್ಗೆ ಅವ್ರ ಜೊತೆ ಜಗಳ ಆಡ್ಬೇಕಂತನೂ ಅನ್ಸಲ್ಲ ನನಗೆ. ಒಂದು ಮಾತಾಡಿದ್ರೆ 10 ಮಾತಾಡ್ತಾರೆ. ಇತ್ತೀಚೆಗೆ ನಾನು ಮಾತಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದಾಗಿಂದ ಮನೆ ಕೆಲಸದಿಂದ ಹಿಡಿದು ಹೋಟೆಲ್ ಬಿಸ್ನೆಸ್ವರೆಗೂ ಎಲ್ಲ ನಾನೇ ನೋಡ್ಕೊಬೇಕು. ಅದ್ರ ಮೇಲೆ ಅವರ ಚುಚ್ಚು ಮಾತು ಬೇರೆ. ಯಾಕೋ ಪುಟ್ಟ, ಹಗಲು ರಾತ್ರಿ ಯಾಕೋ ಇಷ್ಟು ಕಷ್ಟಪಡ್ತಾ ಇದೆಯಾ? ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ, ನಿಮ್ಮ ಹೋಟ್ಲಲ್ಲಿ ನೀವು ಮಾಡೋ ಅಡುಗೆ ರೆಸಿಪಿಗಳನ್ನ ನಮಗೆ ಕೊಟ್ಟುಬಿಡಿ ಅಂತ. ಯಾರಿಗಾದ್ರೂ ಒಬ್ರಿಗೆ ಪೇಟೆಂಟ್ ಕೊಟ್ಟುಬಿಟ್ಟು ನೆಮ್ಮದಿಯಾಗಿರಬಾರ್ದಾ? ಪೇಟೆಂಟಾ? ಹೌದು ಮೇಡಮ್, ನನ್ನ ಮಗಳು ಹೋಟೆಲಲ್ಲಿ ಮಾಡೋ ತಿಂಡಿ ತಿನಿಸುಗಳು ತುಂಬಾ ಫೇಮಸ್ಸು. ಬೇಕಾದಷ್ಟು ಜನ ಬಂದು ನೀವು ಸಾಂಬಾರು ಪುಡಿ ಹೇಗೆ ಮಾಡ್ತೀರಾ, ಪುಳಿಯೋಗರೆ ಮಸಾಲೆ ಹೇಗೆ ಮಾಡ್ತೀರಾ, ನೀವೇ ಇದನ್ನೆಲ್ಲ ತಯಾರು ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ಬೋದಲ್ಲ ಅಂತೆಲ್ಲ ಸಲಹೆ ಸೂಚನೆ ಕೊಡೋರು. ಅಷ್ಟೇ ಅಲ್ಲ ಮೇಡಮ್, ಎಲ್ಲ ಥರದ ಸ್ವೀಟ್ಸನ್ನು ಭಾಳ ಸೊಗಸಾಗಿ ಮಾಡ್ತಾಳೆ ನನ್ನ ಮಗಳು. ಅವಳ ಆ ಕೈ ರುಚಿ ನಿಮಗೆ ಯಾವ ಹೋಟ್ಲಲ್ಲೂ ಹುಡುಕಿದ್ರೂ ಸಿಗೋಲ್ಲ. ಜಯಂತ್ ಬಾಬುನು ಹಾಗೆ ಹೇಳ್ತಿದ್ರಕ್ಕ. ಸಾಂಬಾರು ಪುಳಿಯೋಗರೆಗಂತೂ ನಮ್ಮ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡು. ಆ ಪುಡಿಗಳನ್ನು ಅದು ಹೇಗೆ ತಯಾರು ಮಾಡ್ತೀರಾ, ಅದರ ರೆಸಿಪಿನ ನಮಗೆ ಬರ್ಕೊಡಿ, ಅದರ ಹಕ್ಕು ಕೊಟ್ಬಿಡಿ, ನಿಮಗೆ ಬೇಕಾದಷ್ಟು ದುಡ್ಡು ಕೊಡ್ತೀವಿ ಅಂತಿದ್ರು. ನಾನು ನನ್ನ ಮಕ್ಕಳಿಗೆ ಹೇಳಿದ್ದೆ, ಕೈಗೊಂದು ಸ್ವಲ್ಪ ಕಾಸು ಹತ್ತುತ್ತೆ, ಅದನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಅಂತ ಇಟ್ಬಿಟ್ರು ಸಾಕು, ನಿನ್ನ ಮಗನ ಭವಿಷ್ಯಕ್ಕಾಗುತ್ತೆ, ರೆಸಿಪಿ ಬರ್ಕೊಟ್ಬಿಡು ಅಂತ. ಒಪ್ಕೊಂಡ್ರ ನಿಮ್ಮ ಮಗಳು? ಇಲ್ಲ, ಅಮ್ಮನ ಕೈ ರುಚಿ ನನಗೆ ಬಂದಿದೆ. ಇಲ್ಲಿ ಹಣಕ್ಕಿಂತ ಅಮ್ಮ ನನಗೆ ಕಲಿಸ್ಕೊಟ್ಟಿರೋ ವಿದ್ಯೆ ಮುಖ್ಯ, ಇದು ನಮ್ಮ ವಂಶದಲ್ಲೇ ಮುಂದುವರಿಬೇಕು ಅಂದಿದ್ಲು. ಅವಳ ಗಂಡನಾದರೂ ಅವಳಿಗೆ ಸಹಾಯ ಮಾಡ್ತಾನೇನೋ ಅಂದ್ಕೊಂಡಿದ್ದೆ. ಅವನು ಶುದ್ಧ ನಾಲಾಯಕ್ಕು. ಕ್ರಿಕೆಟ್ ಬೆಟ್ಟಿಂಗು ಅದು ಇದ್ದು ಅಂತ ಹಣ ಪೋಲ್ ಮಾಡ್ತಾ ಟೈಮೆಲ್ಲ ವೇಸ್ಟ್ ಮಾಡ್ತಾ ಇದ್ದ. ಆಮೇಲೆ ಇತ್ತೀಚೆಗೆ ರೆಸಿಪಿ ಬರ್ಕೊಡು, ನಾನು ಯಾರ ಕೈಲೂ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಅಂತ ನನ್ನ ಮಗಳಿಂದ ತುಂಬ ಪೀಡಿಸ್ತಾ ಇದ್ದಂತೆ. ಅವಳು ಹಾಗೆಲ್ಲ ರೆಸಿಪಿ ಬರ್ಕೊಡೋಕ್ಕಾಗಲ್ಲ ಅಂತಿದ್ದಕ್ಕೆ ಸಿಕ್ಕಾಪಟ್ಟೆ ನನ್ನ ಮಗಳನ್ನು ಬೈದುಬಿಟ್ಟಿದ್ದಾನೆ. ಅದನ್ನೆಲ್ಲ ಕೇಳಿ ನನಗೆ ತುಂಬ ನೋವಾಯಿತು. ನಾನು ತಕ್ಷಣವೇ ಚಂದ್ರಕಾಂತಂಗೆ, ಅದೇ ನನ್ನ ಅಳಿಯಂಗೆ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡಬೇಕು, ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ನೀವು ಹೋಗಿ ಮಾತಾಡಿದ್ರಾ? ಇಲ್ಲ. ಯಾಕೆ? ಅವತ್ತು ರಾತ್ರಿ ನನ್ನ ಅಳಿಯನೇ ನಮ್ಮ ಮನೆಗೆ ಬಂದ. ಸಾರಿ ಕೇಳಿ ಹೆಂಡತಿ ಮಗನ್ನ ಕರ್ಕೊಂಡು ಹೋಗಕ್ಕ?
ಏನಪ್ಪ ಇದು? ಇಂಗ್ಲೀಷೆಲ್ಲ ಇದೆಯಲ್ಲ, ಓದಿ. ಡಿವೋರ್ಸ್ ಪೇಪರ್ಸ್ ನಾನೀಗಾಗಲೇ ಫಿಲ್ ಮಾಡಿ ಸೈನ್ ಮಾಡಿದ್ದೀನಿ. ನಿಮ್ಮ ಮಗಳ ಹತ್ರನೂ ಫಿಲ್ ಮಾಡಿಸಿ ಸೈನ್ ಮಾಡಿಸಿ. ಯಾಕಪ್ಪ, ಯಾಕೆ ಇಂಥ ನಿರ್ಧಾರ ತಗೋತಿದ್ಯಾ? ಇನ್ನೇನು ಮಾಡಲಿ ಮಾವ, ನನಗೂ ಕಂಪ್ಲೇಂಟ್ಸ್ ಕೇಳಿ ಕೇಳಿ ಸಾಕಾಗೋಗಿದೆ. ಬೆಳೀತಿರೋ ನನ್ನ ಮಗನ ಮುಂದೆ ನನ್ನನ್ನು ವಿಲನ್ ಮಾಡಿ ನಿಲ್ಸಿದಾಳೆ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಮುನಿಸ್ಕೊಂಡು ಇಲ್ಲಿಗೆ ಬಂದು ಕೂತ್ಕೋತಾಳೆ. ನಿಮ್ಮ ಮುಂದೆನೂ ನಾನೇ ವಿಲನ್ ಅನ್ನೋ ಥರ ಪಿಕ್ಚರ್ ಕೊಡ್ತಾಳೆ. ನಾನು ನಮ್ಮ ಅಮ್ಮನ ವಿರೋಧ ಕಟ್ಕೊಂಡು ಇವಳನ್ನ ಮದುವೆ ಆದೆ. ಆದರೆ ನಾನು ಅಂದರೆ ಇವಳಿಗೆ ಲೆಕ್ಕಕ್ಕೆ ಇಲ್ಲ. ಏನೋ ಇವಳನ್ನ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಸ್ವಲ್ಪ ಲಂಚ ತಗೊಂಡಪ್ಪ. ಅಷ್ಟಕ್ಕೆ ಕಾಲ್ ಕಸದ ಥರ ನೋಡ್ತಾಳೆ. ಇವಳಿಂದ ನನ್ನ ನೆಮ್ಮದಿನೇ ಇಲ್ದಂಗಾಗಿದೆ. ಡೈವರ್ಸ್ ಕೊಡಿಸಿ, ನಾನು ಬೇರೆ ಮದುವೆ ಆಗ್ತೀನಿ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಹೇಳಬೇಡಪ್ಪ. ಮಗಳ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಅವಳ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ಕೊತೀನಿ. ಆದರೆ ಗಿವರ್ಸು ಅಂತೆಲ್ಲ ಮಾತಾಡಬೇಡಪ್ಪ. ಸರಿ, ಮಾತಾಡಲ್ಲ. ಆದರೆ ಅದಕ್ಕೆ ಚಾರ್ಜ್ ಆಗುತ್ತೆ. ನಿಮಗೆ ಗೊತ್ತು, ಕೆಲಸ ಅಂತೂ ಇಲ್ಲ, ಆದರೆ ಖರ್ಚಾದರೂ ಇರುತ್ತಲ್ಲ. ನಿಮ್ಮ ಮಗಳಂತೂ ದುಡ್ಡು ಕೊಡಲ್ಲ, ಇನ್ನು ಹೋಟ್ಲಲ್ಲಿ ಮಾಡೋ ಐಟಮ್ಸ್ನ ರೆಸಿಪಿ ಬರ್ಕೊಡು ಅಂದರೆ ಅದನ್ನು ಬರ್ಕೊಡಲ್ಲ ಅಂತಾಳೆ. ನಿನಗೆ ಎಷ್ಟು ದುಡ್ಡು ಬೇಕು? ಪ್ರೀತಿಯಿಂದ ಬ್ಲ್ಯಾಂಕ್ ಚೆಕ್ ಕೊಟ್ರೆ ನನ್ಗೆ ಎಷ್ಟು ಬೇಕೋ ಅಷ್ಟು ಬರ್ಕೋತೀನಿ. ಆ ದೇವರು ನನಗೆ ದುರಾಸೆ ಅಂತೂ ಕೊಟ್ಟಿಲ್ಲ. ಸದ್ಯಕ್ಕೆ 50,000 ಕೊಡಿ. ಆಯ್ತಪ್ಪ, ನನ್ನ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದೀನಿ. ಎಲ್ ಮಾವ, ಇನ್ನು ಮೆಸೇಜೇ ಬಂದಿಲ್ಲ. ಮೆಸೇಜ್ ಬರಲಿ, ತಡೀರಿ. ಈಗ ಮೆಸೇಜ್ ಬಂತು, ಕ್ರೆಡಿಟ್ ಆಗಿದೆ. ಮನೆಗೆ ಹೋಗೋಣವಾ? ಹೊರಗಡೆ ಕಾಯ್ತಾ ಇರ್ತೀನಿ. ಬಾಯ್ ಮಾವ. ಹಣ ಕೊಟ್ಟುಬಿಟ್ರೆ ಸಾಕು, ನನ್ನ ಅಳಿಯನಿಗೆ ಪರಮ ಸಂತೋಷ ಆಗಿಬಿಡ್ತಿತ್ತು. ಆದರೆ ನನ್ನ ಮಗಳ ಹಾಗಲ್ಲ, ತುಂಬ ಸ್ವಾಭಿಮಾನಿ. ತನ್ನ ದುಡಿಮೆ ಹಣದಲ್ಲಿ ಒಂದಷ್ಟನ್ನು ಸೇವ್ ಮಾಡಿ ಹಾಗೋ ಒಟ್ಟಲ್ಲಿ ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಟ್ಬಿಡೋಳು. ಅಂಥ ಮನುಷ್ಯನ ಜೊತೆ ನಿಮ್ಮ ಮಗಳನ್ನ ಯಾಕೆ ಇರಕ್ಕೆ ಬಿಟ್ರಿ ಸರ್? ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಡೋದು ಅಪರಾಧ. ಅದನ್ನು ಎನ್ಕರೇಜ್ ಮಾಡೋದು ಇನ್ನೂ ದೊಡ್ಡ ಅಪರಾಧ ಅಲ್ವಾ? ಹೌದು ಸರ್, ಆದರೆ ಏನು ಮಾಡಲಿ, ನನ್ನ ಮಗಳು ತನ್ನ ಗಂಡನ್ನು ತುಂಬ ಪ್ರೀತಿಸ್ತಾ ಇದ್ಲು. ಅವನು ಎಷ್ಟೇ ಬೈಲಿ, ಎಷ್ಟೇ ಕಿರುಕುಳ ಕೊಡಲಿ, ಅವನನ್ನು ಬಿಟ್ಕೊಡ್ತಾ ಇರಲಿಲ್ಲ. ಮಗು ಕಾರಣಕ್ಕಿರ್ಬೋದಾ? ಇರ್ಬೋದು. ಇಷ್ಟೆಲ್ಲ ನೋವುಗಳ ಮಧ್ಯೆನೂ ದಿನಕ್ಕೂ ಒಂದು ಸರ್ತಿನಾದರೂ ನನಗೆ ಫೋನ್ ಮಾಡದೇ ಇರ್ತಾ ಇರಲಿಲ್ಲ. ಈಗ ಒಂದು 4-5 ದಿವಸದಿಂದ ಫೋನ್ ಮಾಡಿಲ್ಲ. ಏನೋ ಕೆಲಸದ ಒತ್ತಡ ಇರಬಹುದು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಇವತ್ತು ಇನ್ನಾಗಲ್ಲ, ನಾನೇ ಫೋನ್ ಮಾಡಿಬಿಡ್ತೀನಿ ಅಂದ್ಕೋತಾ ಇದ್ದೆ. ಅಷ್ಟರಲ್ಲೇ ನೀವು ಬಂದ್ರಿ. ಇಷ್ಟು ದಿವಸ ನಾನು ಅವನನ್ನು ಸಹಿಸ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ಈಗ ಅವಳೇ ಕಾಣೆ ಆಗಿದ್ದಾಳೆ ಅಂದಮೇಲೆ ನಾನು ಅವನನ್ನು ಸುಮ್ಮನೆ ಬಿಡೋಲ್ಲ. ತಾಳ್ಮೆ ಇರಲಿ ಸರ್. ನೀವು ಹೇಳಿದ ಪ್ರಕಾರ ನಿಮ್ಮ ಮಗಳು ನಿಮ್ಮ ಅಳಿಯನಿಂದನೇ ಕಣ್ಮರೆ ಆಗಿದ್ರೆ ನಿಮ್ಮ ಅಳಿಯ ಅಲರ್ಟ್ ಆಗ್ಬೋದು. ಅದರಿಂದ ನಿಮ್ಮ ಮಗಳಿಗೇನಾದರೂ ಅಪಾಯ ಆದರೆ? ಒಂದು ವೇಳೆ ನಿಮ್ಮ ಊಹೆ ತಪ್ಪಾಗಿದ್ದರೆ ನೀವೇ ತಪ್ಪಿತಸ್ಥರಾಗ್ತೀರ.
ನಾಳೆ ಬೆಳಿಗ್ಗೆ ಚಂದ್ರಕಾಂತ್ನ ವಿಚಾರಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೀವು ಅವಾಗ ಬಂದರೆ ಸಾಕು. ಸದ್ಯಕ್ಕೆ ನಿಮ್ಮ ಮಗಳು ಫೋನ್ ನಂಬರ್ ಕೊಡಿ. ನಂಬರ್ ಇದ್ದರೆ ನಂಬರ್ನ ಟ್ರೇಸ್ ಮಾಡಿ ಅವ್ರನ್ನ ಪತ್ತೆ ಮಾಡೋಕ್ಕೆ ಸುಲಭ ಆಗುತ್ತೆ. ಹಾಗೆ ನಿಮ್ಮ ಮಗಳು ಮಿಸ್ಸಿಂಗ್ ಅಂತ ಒಂದು ಕಂಪ್ಲೇಂಟ್ ಕೊಡಿ. ಆಗಲಿ, ಈಗಲೇ ಕೊಡ್ತೀನಿ. ಹಲೋ ಮಹಾದೇವ್. ಹಾಂ, ಗಂಗಾಧರ್ ಅಂತ ನಮ್ಮ ಸ್ಟೇಷನಿಗೆ ಬರ್ತಾರೆ. ಮಗಳು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡ್ತಾರೆ, ತಗೊಳ್ಳಿ. ಹಾಗೆ ತವ್ರ ಮನೆ ಅಂತ ಒಂದು ಹೋಟ್ಲಿದೆ, ಅದ್ರ ಓನರ್ ಲಕ್ಷ್ಮಿ ಅಂತ 5 ದಿನದಿಂದ ಮಿಸ್ಸಿಂಗ್ ಆಗಿದ್ದಾರೆ. ಅವ್ರ ಗಂಡ ಚಂದ್ರಕಾಂತ್ ಅಂತ, ಅವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಹಾಗೆ ಲಕ್ಷ್ಮಿ ಅವ್ರ ಹತ್ರ ಯಾರೆಲ್ಲ ಪೇಟೆಂಟ್ಗೋಸ್ಕರ ಡಿಮ್ಯಾಂಡ್ ಮಾಡಿದ್ರೋ ತಿಳ್ಕೊಳ್ಳಿ. ಹಾಗೆ ಲಕ್ಷ್ಮಿ ಅವ್ರ ನಂಬರ್ ಕೊಡ್ತೀನಿ, ಅದನ್ನ ಟ್ರೇಸ್ ಮಾಡಿ, ಕಾಲ್ ಡೀಟೇಲ್ಸ್ ಚೆಕ್ ಮಾಡಿ ಆದಷ್ಟು ಬೇಗ. ಓಕೆ, ಸರಿ. ಓ ಮೈ ದೇವ್ರೆ, ನಾನು ಮಾತಾಡ್ತಿರೋದು. ಹೇಳಿ ಆಂಟಿ. ಏನು ಅಂತ ಹೇಳಮ್ಮ, ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ. ನನಗೇನು ಬೇಕು ಬೇಡ ಅಂತ ನೀನು ವಿಚಾರಿಸ್ತಾನೇ ಇಲ್ಲ. 3 ಹೊತ್ತು ಮನೆಯಿಂದ ಆಚೆನೇ ಇರ್ತೀಯ. ನೈಟ್ ಬಂದು ಮನೆಯಲ್ಲಿ ಅಡುಗೆ ಮಾಡ್ತೀಯೋ ಮಾಡಲ್ವೋ? ಏನೋ ಬಿಟ್ಟಿಗೆ ಬಂದು ಬಿದ್ದಿದ್ದಾಳೆ, ಅವಳನ್ನೇ ಮಾಡ್ಕೊಳ್ಳಿ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಹೆಂಗೆ? ಚೆ ಆ ಥರ ಎಲ್ಲ ಏನೂ ಇಲ್ಲ ಆಂಟಿ, ತಕ್ಷಣ ಹೊಡ್ತೀನಿ. ಓ ಮೈ ದೇವ್ರೆ, ಸರಿ ಸರಿ. ಅಜಯ್, ನಾನು ತಕ್ಷಣ ಮನೆಗೆ ಹೋಗಬೇಕು. ಸರ್, ನಾವಿನ್ನು ಬರ್ತೀವಿ. ಸರ್, ನನ್ನ ಮಗಳು ಟೆನ್ಷನ್ ಮಾಡ್ಕೊಂಬಿಡಿ ಸರ್, ನಾವಿದ್ದೀವಿ. ಕಂಪ್ಲೇಂಟ್ ಕೊಡೋದನ್ನ ಮರಿಬೇಡಿ. ಬರ್ತೀನಿ ಸರ್. ಏನೇ ನೀನು ನಿದ್ದೆ ಮಾಡೋಕ್ಕೆ ಮುಂಚೆ 1-2 ನಿಮಿಷ ಟಿ ವಿ ನೋಡ್ಕೊಂಡು ಮಲ್ಕೊಳ್ಳೋಣ ಅಂದರೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲೇ. ಹೋಗಿ ಆಚೆ ಹೋಗೆ. ಈ ಅಜಯ್ ಬಾವ ಡೂಪ್ಲಿಕೇಟ್ ಬೆಳದಿಂಗಳ ಬಾಲೆನ ಮೀಟ್ ಮಾಡೋಕೆ ಹೋದರೂ ಇಷ್ಟೊತ್ತಾದರೂ ಬರಲಿಲ್ಲ. ಇನ್ನೂ ಏನೇ ನಿಂತಿದ್ಯಾ? ಹೋಗೆ ಹೋಗ. ಬನ್ನಿ ಬನ್ನಿ ಬನ್ನಿ. ಸಾರಿ ಅತ್ತೆ, ಲೇಟ್ ಆಗೋಯ್ತು. ಅರ್ಧ ಗಂಟೆ ಅಡುಗೆ ಮಾಡಿಬಿಡ್ತೀನಿ. ಬೇಡಮ್ಮ, ದೀಪ ನಿನಗೆ ಫೋನ್ ಮಾಡಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಲಂತಲ್ಲ. ಅವಳೇ ಅಡುಗೆ ಮಾಡಿ ಎಲ್ರಿಗೂ ಬಡಿಸಿ ಮಾವನಿಗೂ ಅಜ್ಜಿಗೂ ಮಾತ್ರೆನೂ ಕೊಟ್ಟಾಯಿತು. ಹೊತ್ತಾಯಿತು, ನೀವಿಬ್ಬರು ಹೋಗೂಟ ಮಾಡಿ. ಪಾಪ ದೀಪ, ಬೆಳಗ್ಗೆ ನನ್ನ ಮನೆಯಿಂದ ಹೋದಾಗಿಂದ ನನಗೂ ಅವಳಿಗೂ ಮಾತೇ ಆಗಿಲ್ಲ. ಆದರೂ ನಾನು ಹೇಳಿದೆ ಅಂತ ನನಗೋಸ್ಕರ ಏನೆಲ್ಲ ಮಾಡ್ತಾಳೆ. ಪ್ರತಿಭಾ, ಏನು ಯೋಚನೆ ಮಾಡ್ತಾ ಇದೆಯಾ? ಜಾನಕಿ ಆಂಟಿ ನನ್ನ ಮೇಲೆ ಬೇಸರ ಮಾಡ್ಕೊಂಡ್ರೇನೋ. ಫೋನ್ ಮಾಡಿದ್ರು ಬೇಗ ಬಂದು ಅಡುಗೆ ಮಾಡು ಅಂತ.